ನಮಸ್ಕಾರ ಎಲ್ರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಟೆನರ್ ಡೆವಲಪ್ಮೆಂಟ್ ಪ್ರೈವೇಟ್ ಕ್ಲಾಸು ಸ್ವಾಗತ. ನಾನು ನಿಮ್ಮ ಜನ ಬಟ್ ಸಿವು ಇದರ ವಿಡಿಯೋದಲ್ಲಿ ನಿಮಗೊಂದು ಸಿಂಗಲ್ ಬ್ಯಾಟ್ರಿಲಿ ಟಾಪ್ ಎಫಿಷಿಯನ್ಸಿ ಹೈ ಲೋಡ್ 1.5 kV ಸೋಲಾರ್ ಇನ್ವರ್ಟರ್ನ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಹಾಗಂತೇಳಿದ್ರೆ ಈ ಒಂದು ಇನ್ವರ್ಟರ್ಲಿ ಟಾಪ್ ಎಫಿಷಿಯನ್ಸಿ ಒಂದೇ ಬ್ಯಾಟ್ರಿ 150 H ಬ್ಯಾಟ್ರಿಯಲ್ಲಿ ಟಾಪ್ ಎಫಿಷಿಯನ್ಸಿ ಹೈ ಲೋಡ್ ಬರ್ತದೆ. ಅಂದರೆ 1,500 ಕಿಲೋವ್ಯಾಟ್ನ ಒಂದು ಇನ್ವರ್ಟರ್ ಲುಮಿನಾಸ್ ಕಂಪನಿಯ ಪ್ಯಾಕೇಜ್. ಅದು ಯಾವ ರೀತಿಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಇದು ನೋಡ್ಬೋದು ಸ್ನೇಹಿತರೆ, 165 ವಾಟ್ನ 3 ಸೋಲಾರ್ಗಳನ್ನ ಫಿಟ್ ಮಾಡೋದು ನೋಡ್ಬೋದು. ಸೋಲಾರ್ ಪ್ಯಾನಲ್ಗಳು 12 ವೋಲ್ಟಿನ ಪ್ಯಾನಲ್ ಇದ್ದು 0 ವೋಲ್ಟಿನ ಸೋಲಾರ್ ಸಿಸ್ಟಮ್ ಇದು ನೋಡ್ಬೋದು. ಪ್ಯಾರಲಲ್ ಕನೆಕ್ಷನ್ ಮಾಡಿರುವಂಥದ್ದು 3 ಸೋಲಾರ್ ಪ್ಯಾನಲ್. ಟೋಟಲ್ ನಿಮಗೆ 500 ವ್ಯಾಟಿನ ಔಟ್ಪುಟ್ ಬರುತ್ತೆ ಪ್ಯಾನಲಲ್ಲಿ 12 ವೋಲ್ಟಲ್ಲಿ. ಹಾಗೆಯೇ ಆ್ಯಮ್ಸಲ್ಲಿ ನೋಡಿದ್ರೆ 30 ಆ್ಯಮ್ಸ್ ಚಾರ್ಜಿಂಗ್ ಬರುತ್ತೆ. ಇದು 150 H ಬ್ಯಾಟ್ರಿನ ಟಾಪ್ ಆಗಿ ಚಾರ್ಜ್ ಮಾಡುತ್ತೆ, ಫಾಸ್ಟ್ ಚಾರ್ಜಿಂಗ್ ಮಾಡುತ್ತೆ. ಇದರಲ್ಲಿ 1.5 ಕಿಲೋವ್ಯಾಟ್ ಸಿಸ್ಟಮನ್ನು ನಾವು ಫಿಟ್ ಮಾಡಿ ಕೊಟ್ಟಿದ್ದೇವೆ ಅವರಿಗೆ ಒಳಗಡೆ ಇನ್ವರ್ಟರ್ ಸಿಸ್ಟಮಲ್ಲಿ. ನೋಡಿ ಸ್ಟ್ರಕ್ಚರ್ ಫಿಟ್ಟಿಂಗ್ ನೋಡ್ಬೋದು. ಈ ಒಂದು ಕಾಂಟ್ರಾಕ್ಟರ್ ನಮಗೆ ಎಲೆಕ್ಟ್ರಿಕ್ ಆ್ಯಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ದಿವಾಕರ್ ಕಿಣಿ, ಹಾಗೆಯೇ ಫೆನ್ಸ್ ಫೀಲ್ಡ್ ಸಿವಿಲ್ ಎಕ್ಸ್ಪರ್ಟ್ ಗುರುಕಿರಣ್ ಅವರು ಸಹ ಇದರಲ್ಲಿ ನಮಗೊಂದು ಒಳ್ಳೆ ರೀತಿಯ ಒಂದು ಸಹಾಯ ಮಾಡಿದ್ದಾರೆ ನೋಡ್ಬೋದು. ಫಿಟ್ ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ನೋಡ್ಬೋದು. ನಿಮಗೆ ಎಲ್ಲವೂ ಪ್ಯಾರಲಲ್ ಕನೆಕ್ಷನ್ ನೋಡಿ, ಎಲ್ಲ ಪ್ಲಸ್ಗಳು ಪ್ಲಸ್ಸಿಗೆ ಕನೆಕ್ಟ್ ಆಗಿದೆ. ನೀವು ಕಾಣಿಸ್ಬೋದು ನೋಡಿ, ಎಲ್ಲ ಪ್ಲಸ್ಗಳು ಪ್ಲಸ್ಸಿಗೆ ಕನೆಕ್ಟ್ ಆಗಿದೆ ನೋಡ್ಬೋದು. ಎಲ್ಲ ಮೈನಸ್ಗಳು ಮೈನಸ್ ಕನೆಕ್ಟ್ ಆಗಿದೆ. ಇದು 6 ಸ್ಕ್ವೇರ್ ವೈರನ್ನು ನಾವು DC 6 ಸ್ಕ್ವೇರ್ 6 ಸ್ಕ್ವೇರ್ mm ವೈರನ್ನು ನಾವು ಬಳಸಿದ್ದೇವೆ ನೋಡಿ, ಸೋಲಾರ್ ವೈರನ್ನ ಬಳಸಿದ್ದೇವೆ ನೋಡ್ಬೋದು. ಲುಮಿನಾಸ್ ಕಂಪನಿಯ ಪ್ಯಾನಲ್ ನೋಡ್ಬೋದು ಸ್ನೇಹಿತರೆ. ಲುಮಿನಾಸ್ ಕಂಪನಿಯ 165 ವ್ಯಾಟ್ನ ಸೋಲಾರ್ ಪ್ಯಾನಲ್. ಇದರ ಒಂದು ಸ್ಪೆಸಿಫಿಕೇಶನ್ ನೋಡ್ಬೋದು. ಆ್ಯಮ್ಸ್ ನೋಡಿ 10 ಆ್ಯಮ್ಸ್ ಬರುತ್ತೆ ಒಂದು ಪ್ಯಾನಲಲ್ಲಿ. ಮೊದಲು ಅವರಿಗೆ 2 ಪ್ಯಾನಲ್ ಇನ್ಸ್ಟಾಲ್ ಮಾಡಿ ನಾವು ಸಿಸ್ಟಮನ್ನು ಅಳವಡಿಸಿದ್ದೇವೆ. ಎಕ್ಸ್ಟ್ರಾವಾಗಿ ಈಗ ನಾವು 1.5 ಕಿಲೋವ್ಯಾಟ್ ಮಾಡುವ ಉದ್ದೇಶಕ್ಕಾಗಿ ಇನ್ನೊಂದು ಪ್ಯಾನಲ್ ಎಕ್ಸ್ಟ್ರಾ ನಾವು ಫಿಟ್ ಮಾಡೋದು ಫಾಸ್ಟ್ ಚಾರ್ಜಿಂಗ್ ಆಗಿ 150 H ಫಾಸ್ಟ್ ಚಾರ್ಜಿಂಗ್ ಮಾಡಬೇಕಂತೇಳಿ ಒಂದು ಎಕ್ಸ್ಟ್ರಾ ಪ್ಯಾನಲ್. ಇದೊಂದು ಈ ಕಡೆ ನೋಡಿದ್ದು ಎಕ್ಸ್ಟ್ರಾ ಹೊಸ ಪ್ಯಾನಲ್ ಫಿಟ್ ಮಾಡಿರೋಂಥದ್ದು ಒಂದು 3 ತಿಂಗಳ ಹಿಂದೆ ಕಾಣಿಸ್ಬೋದು ನೋಡಿ. 170 ವ್ಯಾಟ್ ಇದೆ ನೋಡ್ಬೋದು, ವ್ಯಾಟೇಜ್ ನೋಡ್ಬೋದು. 170 ವ್ಯಾಟಿನ ಇದೊಂದು 170 165 ಅಂದರೆ ಎಲ್ಲ ಅದು ಸೇಮ್ ಗ್ರೇಡಲ್ಲೇ ಬರುವಂಥ ಪ್ಯಾನಲ್ಗಳು. ಸ್ವಲ್ಪ ಸೈಜ್ ದೊಡ್ಡ ಇದೆ ನೋಡ್ಬೋದು ನಿಮಗೆ. ಇದು 3 ಪ್ಯಾನಲ್ ಫಿಟ್ ಮಾಡಿರೋದು. ಇದು 500 ವ್ಯಾಟ್ ಔಟ್ಪುಟ್ ಬರುತ್ತೆ ನೋಡಿ. ಹೀಗೆ ಕನೆಕ್ಷನ್ ಬಂದಿದೆ ನೋಡ್ಬೋದು. ಡ್ರಿಪ್ ಪೈಪ್ ಮುಖಾಂತರ ನೋಡ್ಬೋದು. ಹೀಗೆ ಎಲೆಕ್ಟ್ರಿಕ್ ಪೈಪ್ ಮುಖಾಂತರ ಹೀಗೆ ಕನೆಕ್ಷನ್ ಬಂದಿದೆ ನೋಡ್ಬೋದು. ಅದು ಹೀಗೆ ಒಳಗಡೆ ಪಾಸ್ ಆಗುತ್ತೆ. ನಿಮ್ಮ ಕೆಳಗಡೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ ನೋಡ್ಬೋದು ಸ್ನೇಹಿತರೆ. ಒಂದು 160 170 ನಿಮ್ಗೆ ಗೊಂದಲ ಇರ್ಬೋದು. 3 ವರ್ಷದ ಹಿಂದೆ ಅದು ಫೋಟೋವೋಲ್ಟಿಕ್ ಪ್ಯಾನಲ್ 165 ವ್ಯಾಟ್ ಬರ್ತಿದ್ದು ಲುಮಿನಾಸಲ್ಲಿ. ಈಗ ಹೊಸದಾಗಿ ನಿಮಗೆ ಬರುವಂಥ ಪ್ಯಾನಲ್ಗಳು ಸಹ 170 ವ್ಯಾಟ್ ಬರ್ತದೆ. ಸೇಮ್ 25 ವರ್ಷಗಳ ವಾರಂಟಿ ಬರುತ್ತೆ, ವರ್ಕ್ ಪರ್ಫಾರ್ಮೆನ್ಸ್ ವಾರಂಟಿ ಬರುತ್ತೆ ಪ್ಯಾನಲ್ಗಳಿಗೆ. 10 ಆ್ಯಮ್ಸ್ ಇರುತ್ತೆ. 161 172 10 ಆ್ಯಮ್ಸ್ ಇರ್ತದೆ ನೋಡಿ. ಹೀಗೆ ಬಂದಿದ್ದೇವೆ ಎಲೆಕ್ಟ್ರಿಕ್ ಪೈಪ್ ಮುಖಾಂತರವಾಗಿ. ಹೀಗೆ ಒಳಗಡೆ ಪಾಸ್ ಆಗಿದೆ ನೋಡ್ಬೋದು, ಪಾಸ್ ಮಾಡಿದ್ದೇವೆ. ಒಳಗಡೆ ನನಗೆ ಎಷ್ಟನೇ ಕೊಡಲಿಕ್ಕಿದ್ದೇನೆ. ಇದು ನೋಡ್ಬೋದು ಸ್ನೇಹಿತರೆ, ನಮ್ಮ ವಿಶ್ವಾಸಕ್ಕೆ ಅಂದವಾದ ಮನೆ ಕಾಣಿಸ್ಬೋದು. ಒಂದು ಮನೆಗೆ ನಾವು ಸೋಲಾರ್ ಇನ್ವರ್ಟರ್ ಫಿಟ್ ಮಾಡುವಂತ ಕಾಣಿಸ್ಬೋದು ನಿಮಗೆ. ಒಳಗಡೆ ಎಷ್ಟನ್ನು ಕೊಡ್ತೇನೆ ನಿಮಗೆ ನೋಡಿ. ಇದೇ ಸಿಸ್ಟಮ್ ಕಾಣಿಸ್ಬೋದು ನಿಮಗೆ. ಇದು 1.5 ಕಿಲೋವ್ಯಾಟಿನ ಒಂದು ಇನ್ವರ್ಟರ್ ಸಿಸ್ಟಮ್, ಸೋಲಾರ್ ಇನ್ವರ್ಟರ್ ಸಿಸ್ಟಮ್ ನೋಡಿ. ಇದು 1550 ಲುಮಿನಾಸ್ ಕಂಪನಿಯ ಒಂದು ಸೋಲಾರ್ ಇನ್ವರ್ಟರ್ ಇಕೋ ವೋಲ್ಟ್ ನೀವು. ಇದಕ್ಕೆ ನಾವು ಇದನ್ನು ಸ್ಟಡ್ಡನ್ನು ಫಿಟ್ ಮಾಡಿ ಮೇಕೋಟಾಕ್ ಕಂಪನಿಯ ಒಂದು SMU ಸೋಲಾರ್ ಕನ್ವರ್ಷನ್ ಕಿಟ್ ಅಥವಾ ಏನು ಸೋಲಾರ್ ಮ್ಯಾಗ್ನೆಟ್ ಫಿಟ್ ಮಾಡಿದೆ ನೋಡ್ಬೋದು. 30 ಆ್ಯಮ್ಸ್ ನೋಡ್ಬೋದು. 3012 SMUನ ಫಿಟ್ ಮಾಡೋದು. ಅಂದರೆ ಇಷ್ಟು ಬಲ್ಕ್ ಒಂದು ಲೋಡಿಗೆ, ಒಂದು ಸ್ಟಡ್ ಇರುವಂಥ ಲೋಡಿಗೆ ಇದರ ಒಂದು ಸೇಫ್ಟಿ ಡಿವೈಸನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. 1.5 ಕಿಲೋವ್ಯಾಟ್ ಟಾಪ್ ಲೋಡ್ ಎಫಿಷಿಯನ್ಸಿ ಆದ್ದರಿಂದ. ಹಿಂದ್ಗಡೆ ನಿಮಗೆ ಕನೆಕ್ಷನ್ ಬಗ್ಗೆ ಎಷ್ಟು ಕೊಡಲಿಕ್ಕಿದ್ದೇನೆ. ಇದು ನೋಡಿ ನಮ್ಮ ಕಂಪನಿಯ ಲೋಗೋ ನೋಡ್ಬೋದು, ಸರ್ವಿಸ್ ಮೇಂಟೆನೆನ್ಸ್ ಲೋಗೋ. ಫ್ರಂಟ್ ಡಿಸೈನ್ ನೋಡ್ಬೋದು. ಈಗ ಎಲೆಕ್ಟ್ರಿಸಿಟಿ ಆನ್ ಇದೆ, DPL ಲೈಟ್ ಆಫ್ ಇದೆ. ಯಾಕಂದರೆ DPL ಲೈಟ್ ಬರ್ನ್ ಆಗಿದೆ. ಮೇನ್ಸ್ ಆನ್ ಇದೆ, ಬಟ್ ಈ ಮ್ಯಾನೇಜ್ಮೆಂಟ್ ಯೂನಿಟ್ ಫಿಟ್ ಮಾಡುವ ಒಂದು ಉದ್ದೇಶದ ನೋಡಿದ್ದು ಒಂದು ಉಪಯೋಗದಿಂದ ನೋಡಿ. ಮೇನ್ಸ್ ತಗೊಳ್ತಾನೆ ಇಲ್ಲ ಕಾಣಿಸ್ಬೋದು ನಿಮಗೆ. ಮೇನ್ಸ್ ಚಾರ್ಜಿಂಗ್ ಬರ್ತಾನೆ ಇಲ್ಲ. ಸೋಲಾರಲ್ಲೇ ಚಾರ್ಜಿಂಗ್ ಆಗ್ತಿದೆ ಕಾಣಿಸ್ಬೋದು ನಿಮಗೆ. ಬ್ಲಿಂಕಿಂಗ್ ನೋಡ್ಬೋದು ಮೇಲ್ಗಡೆ. ಸೋಲಾರ್ ಚಾರ್ಜಿಂಗ್ ಆಗ್ತಾ ಇದೆ. ಮೇನ್ಸನ್ನು ಕರೆಂಟಿನ ಎಲೆಕ್ಟ್ರಿಸಿಟಿ ವಿದ್ಯುತ್ತನ್ನು ಕನ್ಸಂಪ್ಷನ್ ಮಾಡ್ತಾನೆ ಇಲ್ಲ ನೋಡ್ಬೋದು ನಿಮಗೆ. ಸೋಲಾರಲ್ಲೇ ಚಾರ್ಜ್ ಆಗ್ತದೆ ನೋಡ್ಬೋದು. ಮೇನ್ಸ್ ಅನ್ನೋದು ಕನ್ಸಂಪ್ಷನ್ನೇ ಮಾಡ್ತಾ ಇಲ್ಲ ಕಾಣಿಸ್ಬೋದು ನಿಮಗೆ. ಮೇನ್ಸ್ ಆನ್ ಇದೆ ನೋಡಿ. ಇಲ್ಲಿ ಮೇನ್ಸನ್ನು ಕನ್ಸಂಪ್ಷನ್ ಮಾಡ್ತಾ ಇಲ್ಲ. ಈ ಒಂದು ಸೋಲಾರ್ ಮ್ಯಾಗ್ನೆಟ್ ಕನ್ವರ್ಷನ್ ಕಿಟ್ಟಲ್ಲಿ +1 ಅಂತ ಹೇಳಿದ್ರೆ ನಿಮಗೆ ಮೇನ್ಸನ್ನು ಅದು ಡಿಸ್ಕನೆಕ್ಟ್ ಮಾಡುತ್ತೆ. ಮೇನ್ಸ್ ಒಂದು 50% ಬ್ಯಾಟ್ರಿ ಚಾರ್ಜ್ ಆದ ತಕ್ಷಣ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅನ್ನೋದು ಕಟ್ ಮಾಡುತ್ತೆ. ಫುಲ್ ಸೋಲಾರಲ್ಲೇ ವರ್ಕ್ ಆಗಿ PCU ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡುತ್ತೆ, ಪವರ್ ಕಂಡೀಷನ್ ಯೂನಿಟ್ ಆಗಿ ಕನ್ವರ್ಟ್ ಮಾಡುತ್ತೆ ನೋಡ್ಬೋದು. ಸೋಲಾರ್ ಚಾರ್ಜಿಂಗ್ ಆಗಿ ಔಟ್ಪುಟ್ ಆನ್ ಇದೆ. ಮೇನ್ಸನ್ನು ತಗೊಳ್ತಾನೆ ನೋಡ್ಬೋದು. ಎಲೆಕ್ಟ್ರಿಸಿಟಿ ತಗೊಳ್ತಿಲ್ಲ ನಿಮಗೆ. ಫುಲ್ ಎಲೆಕ್ಟ್ರಿಸಿಟಿ ಸೇವಿಂಗ್ ಆಗುತ್ತೆ ಇದರಿಂದ. ಒಂದು ಮ್ಯಾನೇಜ್ಮೆಂಟ್ ಯೂನಿಟ್ ಅದು 1.5 ಕಿಲೋವ್ಯಾಟ್ ಇನ್ವರ್ಟರ್ಗೆ ಇದನ್ನು ಈ ಡಿವೈಸಲ್ಲಿ ನಾವು ಫಿಟ್ ಮಾಡಲೇಬೇಕಾಗುತ್ತೆ, ಸೇಫ್ಟಿ ಪರ್ಪಸ್ಸಿಗೆ ಮಾಡುವಂಥದ್ದು. ನೀವು ವೈರಿಂಗ್ ಕನೆಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಅದು ಕನೆಕ್ಷನ್ ನೋಡ್ಬೋದು. 150 H ಬ್ಯಾಟ್ರಿ ಸಿಸ್ಟಮ್ ಕಾಣಿಸ್ಬೋದು ನಿಮಗೆ. 150 H ಮುಂಚೆ ನೋಡ್ಬೋದು. ಇದಕ್ಕೆ ಆ್ಯಕ್ಚುಲಿ ಇದೊಂದು ಟಾಪ್ ಎಫಿಷಿಯನ್ಸಿ 150 H ನಾಮಿನಲ್ ಅಂದರೆ ನಾರ್ಮಲ್. 200 250 300 H ಫಿಟ್ ಮಾಡಿದರೆ
ಮತ್ತು ಬ್ಯಾಕಪ್ ತುಂಬಾ ಬರುತ್ತೆ. 150 ನಾರ್ಮಲ್ ಬ್ಯಾಕಪ್ ಬರುತ್ತೆ. ನೀವು 250 H 300 Hನ ಫಿಟ್ ಮಾಡಿಕೊಂಡ್ರೆ 200 H ಫಿಟ್ ಮಾಡ್ಕೊಂಡಾಗ 300 H ಫಿಟ್ ಮಾಡ್ಕೊಂಡು ಅದು ತುಂಬಾ ಬ್ಯಾಕಪ್ ಬರುತ್ತೆ. ಅದು ಕೂಲಿಂಗ್ ಫ್ಯಾನ್ ಇದೆ ನೋಡ್ಬೋದು. ಅದರ ಮೇಲ್ಗಡೆ 3 ಪ್ಯಾನಲ್ಲಿ ಚಾರ್ಜಿಂಗ್ ಬರ್ತದೆ. ಅಂದರೆ ತುಂಬ ಏನು ಬಿಸಿಲಿಲ್ಲೇ ಬೇಗ ನಾವು ಈವ್ನಿಂಗ್ ಟೈಮ್ ಇದು ಆ ಟೈಮಲ್ಲಿ ಒಳ್ಳೆಯೇ ಚಾರ್ಜಿಂಗ್ ಆಗ್ತದೆ ನೋಡ್ಬೋದು. ಕೂಲಿಂಗ್ ಫ್ಯಾನ್ ರನ್ ಆಗ್ತದೆ ನೋಡ್ಬೋದು. ನೋಡಿ, ಇದು ಫಿಟ್ಟಿಂಗ್ ವೈರಿಂಗ್ ಬಗ್ಗೆ ನಿಮಗೆ ಡೀಟೇಲ್ ಆದ ಒಂದು ವೀಡಿಯೋ ನಾನು ಈ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ನೀವು ಅದನ್ನು ನೋಡಿ ಕಲ್ತ್ಕೊಳ್ಬೋದು. SMS ಫಿಟ್ಟಿಂಗ್ ಬ್ರೀಫಾಗಿ ನಿಮ್ಗೆ ಎಷ್ಟೇ ಮಾಡ್ತೇನೆ ನೋಡಿ. ಇದು ಫಸ್ಟಿಗೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಈ ಪ್ಲಸ್ ಮೈನಸ್ ಮೆಷಿನ್ ಇರುತ್ತೆ ನೋಡ್ಬೋದು. ನಿಮಗೆ ಬ್ಯಾಟ್ರಿ ಪ್ಲಸ್ ಮೈನಸ್ ಮೆಷಿನ್ ಇರುತ್ತೆ. ಸೇಮ್ ಪ್ಲಸ್ಸಿಗೆ ಕೆಂಪು ಮಾರ್ಕಿಂಗ್ ನೋಡಿ, ಇದು ಪ್ಲಸ್ ಇದು ಕಾಣಿಸ್ಬೋದು. ಕೆಂಪು ಮಾರ್ಕ್ ಪ್ಲಸ್, ಬ್ಲೂ ಅಂದ್ರೆ ಮೈನಸ್. ಅದು ಸೇಮ್ ಹೀಗೆ ಬರುತ್ತೆ. ಪ್ಲಸ್ ಒಟ್ಟಿಗೆ ಜಾಯ್ನ್ ಆಗುತ್ತೆ ನೋಡ್ಬೋದು. ಇನ್ವರ್ಟರಿನ ಪ್ಲಸ್ ಇನ್ಪುಟ್ ಇದೆ ನೋಡಿ. ಇನ್ವರ್ಟರ್ ಏನು ಇನ್ಪುಟ್ ಪ್ಲಸ್ ಇದೆ, ಇದು ಒಟ್ಟಿಗೆ ಜಾಯಿನ್ ಮಾಡಿ ಮಿಂಗಲ್ ಮಾಡಿ ನಾವು ಕನೆಕ್ಟ್ ಮಾಡ್ತೇವೆ. ಪ್ಲಸ್ಸಿಗೆ ಕನೆಕ್ಟ್ ಮಾಡ್ತೇವೆ ನೋಡ್ಬೋದು. ಇದು ಪ್ಲಸ್ ವೈರಿಗೆ ಕನೆಕ್ಟ್ ಮಾಡ್ತೇವೆ. ಹಾಗೆ ಇದು ಮೈನಸ್ ನೋಡ್ಬೋದು. ಬ್ಲೂ ಲೈನ್ ಬ್ಲ್ಯಾಕಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ. 2 ಮೈನಸ್ ಮತ್ತು 2 ಪ್ಲಸ್ ಬರುತ್ತೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಲೋಡ್ ಇನ್ನು ವೈರ್ ಇರುತ್ತೆ ನೋಡಿ, ಕರೆಂಟ್ ಲೋಡ್ ವೈರ್ ಇದು ಮನೆ ವೈರಿಗೆ ಲೋಡ್ ಅಂದರೆ ಕನೆಕ್ಟ್ ಮಾಡ್ತೇವೆ ನೋಡಿ. ಈಗ ಕನೆಕ್ಟ್ ಮಾಡ್ತೇವೆ. ಹಾಗೆಯೇ ಏನಂತ ಹೇಳಿದ್ರೆ ಇನ್ವರ್ಟರ್ ಇನ್ಪುಟ್ ಬರುತ್ತೆ ನೋಡಿ. ಇನ್ವರ್ಟರ್ ಇನ್ಪುಟ್ ಏನಿದೆ ಅದನ್ನು SMA ಔಟಿಗೆ ಕನೆಕ್ಟ್ ಮಾಡ್ತೇವೆ ನೋಡ್ಬೋದು. SMA AC ಔಟ್ ಅಂತ ನೋಡಿ, ಅದಕ್ಕೆ ನಾವು ಕನೆಕ್ಟ್ ಮಾಡುವಂಥದ್ದು. SMA ಔಟಿಗೆ ಕನೆಕ್ಟ್ ಮಾಡ್ತೇವೆ. ನೆಕ್ಸ್ಟ್ SMಯಿಂದ ಒಂದು ಇನ್ಪುಟ್ ಬರುತ್ತೆ, ಕರೆಂಟ್ ಇನ್ಪುಟ್ ನೋಡ್ಬೋದು. SMಯಿಂದ ಒಂದು ಕರೆಂಟ್ ಇನ್ಪುಟ್ ಬರುತ್ತೆ. ಅದನ್ನು ಕರೆಂಟಿಗೆ ಹೆಂಗೆ ಟಚ್ ಮಾಡುವಂಥದ್ದು, ಗೋಡೆಗೆ ಟಚ್ ಮಾಡುವಂಥದ್ದು. ಸೋಲಾರ್ ಪ್ಯಾನ್ ಲಾಸ್ಟಾಗಿ ಕನೆಕ್ಟ್ ಮಾಡಿ. ಸೋಲಾರ್ ಪ್ಯಾನ್ ವೈರ್ ನೋಡಿ 6 ಸ್ಕ್ವೇರ್ ವೈರ್ DC ವೈರ್ ಇದು ಕನೆಕ್ಷನ್ ನೋಡೋದು. PV ನೋಡಿ ಪ್ಲಸ್ಸಿಗೆ ಪ್ಲಸ್ ಕನೆಕ್ಟ್ ಆಗುತ್ತೆ, ಮೈನಸ್ಸಿಗೆ ಮೈನಸ್ ಕನೆಕ್ಟ್ ಆಗುತ್ತೆ ನೋಡ್ಬೋದು. ಈಸಿಯಾಗಿ ಸಿಂಪಲ್ ಕನೆಕ್ಷನ್ ಇದು. ಪ್ಲಸ್ಸಿಗೆ ಬ್ಯಾಟ್ರಿ ಕನೆಕ್ಷನ್ ಮಾಡಬೇಕು. 2 ಬ್ಯಾಟ್ರಿ ಲೈನ್ ಬರುತ್ತೆ, +2 ಮತ್ತು -2 ಬರುತ್ತೆ ನೋಡ್ಬೋದು. ಇದು 6 ಸ್ಕ್ವೇರ್ ವೈರ್ ತಗೊಳ್ಬೇಕು, ಹೆವಿ ಗೇಜ್ ತಗೊಳ್ಬೇಕು DC ವೈರ್. ಎರಡನೇ ನಾವೇನು ಮಾಡ್ತೀವಿ ಅಂದರೆ ಲೋಡಿನ ನೋಡಿ AC ಔಟ್ ಲೋಡ್ ಇದೆ, ಇನ್ವರ್ಟರ್ ಇದೆ, ಅದು ಮನೆ ವೈರಿಂಗ್ ಬರುವಂಥದ್ದು. ಅದನ್ನು ಹೇಗೆ ಮನೆ ವೈರಿಂಗ್ ಔಟ್ಪುಟ್ಟಿಗೆ ಕೊಡ್ತೀವಿ ನೋಡ್ಬೋದು, ನಾರ್ಮಲ್ ಇರುವಂಥದ್ದು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಇನ್ವರ್ಟರಿಗೆ ಇನ್ ಬರುತ್ತೆ ನೋಡಿ AC, ಅದನ್ನು ನಾವು ಇಲ್ಲಿ SMನ AC ಔಟಿಗೆ ಕನೆಕ್ಟ್ ಕನೆಕ್ಟ್ ಮಾಡ್ತೇವೆ. ಒಂದು ಸ್ಲಾಕೆಟಿಗೆ ಕನೆಕ್ಟ್ ಮಾಡುವಂಥದ್ದು. ನೆಕ್ಸ್ಟಾಗಿ ಏನು ಮಾಡ್ತೇವೆ, ಈ SMದು ಒಂದು ಇನ್ಪುಟ್ ಬರುತ್ತೆ ಮೇನ್ ಗೋಡೆಗೆ ಇನ್ಪುಟ್ ನೋಡ್ಬೋದು. ಈ ಇನ್ಪುಟನ್ನು ನಾವು ಹಿಂದೆ ಗೋಡೆ ಕನೆಕ್ಟ್ ಆಗಿದೆ ನೋಡ್ಬೋದು. ಹೀಗೆ ವಾಲ್ ಸೈಡಿಗೆ ಕನೆಕ್ಟ್ ಆಗುತ್ತೆ. ಈಗ ಆನ್ ಇದೆ, ಅದರ ಒಳಗಡೆ ಬಲ್ಬ್ ಆಗಿದೆ, ಹಾಗೆ ಆನ್ ಇದೆ, AC ಆನ್ ಇದೆ, ಮೇನ್ಸ್ ಆನ್ ಇದೆ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಲಾಸ್ಟಾಗಿ ಸೋಲಾರ್ ಪ್ಯಾನ್ ಕನೆಕ್ಟ್ ಮಾಡುವಂಥದ್ದು. ಸೋಲಾರ್ ಪ್ಯಾನ್ ಏನು ಬಂದರೂ ನೋಡ್ಬೋದು. DC ವೈರಿಂಗ್ ಮನೆ ವೈರಿಂಗ್ ಬಂದಿರುವಂಥ DC ಇದು ಮೇಲ್ಗಡೆಯಿಂದ ಸೋಲಾರ್ ಪ್ಲೇಟಿಂದ ಬಂದಂಥ ವೈರ್ ಪ್ಲಸ್ ಮೈನಸ್ ನೋಡ್ಬೋದು. PV ಪ್ಲಸ್ ಕನೆಕ್ಟ್ ಆಗುತ್ತೆ, ಮೈನಸ್ಸಿಗೆ ಮೈನಸ್ ಕನೆಕ್ಟ್ ಆಗುತ್ತೆ. ಸೇಮ್ ಇಲ್ಲಿ ನೋಡ್ಬೋದು. ನಿಮಗೆ ಕಲರ್ ಗೇಜ್ ನೋಡಿ ಇಲ್ಲಿ ಸಹ ಮೆನ್ಷನ್ ಆಗಿರುತ್ತೆ. ಸೇಮ್ ಅದೇ ಟೈಪಲ್ಲಿ ಕೊಟ್ಟರೆ ನೋಡಿ. ಸೇಮ್ ಕಲರ್ ಗೇಜ್ ಯಾವತ್ತು ಪ್ಲಸ್ ಮೈನಸ್ ರಾಂಗ್ ಮಾಡಬಾರ್ದು. ರಾಂಗ್ ಮಾಡಲು ಇಂಡಿಕೇಶನ್ ಇರುತ್ತೆ, ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ರಿವರ್ಸ್ ಬರುತ್ತೆ. ಬಟ್ ನೀವು ಫಿಟ್ ಮಾಡುವಾಗ ಕರೆಕ್ಟಾಗಿ ಫಿಟ್ ಮಾಡೋದು ಒಳ್ಳೆಯದು. ಇದು ಡೀಟೇಲ್ ವೀಡಿಯೋ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ತುಂಬ ಹಿಂದೆ, ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಅದು ನೋಡಿ ನೀವು ಕಲ್ತ್ಕೊಳ್ಬೋದು ಆರಾಮಾಗಿ. ಮೇಲೆ ನೀವು ಬರುವಂಥ ಒಂದು ಇಂಡಿಕೇಶನ್ ನೋಡ್ಬೋದು. ನಿಮಗೆ ಇಲ್ಲಿ ಏನಂದರೆ ಸೋಲಾರ್ ಚಾರ್ಜಿಂಗ್ ಆಗ್ತಿದ್ರೆ ಇಂಡಿಕೇಶನ್ ಬರ್ತಾ ಇದೆ. ಪ್ಯಾನಲ್ ರಿವರ್ಸ್ ಅಂತ ಇರುತ್ತೆ. ಇಲ್ಲಿ ಸೋಲಾರ್ ಪ್ಯಾನಲ್ ಪ್ಲಸ್ ಮೈನಸ್ ನೀವು ರಿವರ್ಸ್ ಕೊಟ್ಟರೆ, ಅಂದರೆ ನೆಗೆಟಿವ್ ಪಾಸಿಟಿವ್ಲಿ ಉಲ್ಟಾ ಪಲ್ಟಾ ಕೊಟ್ಟರೆ ನಿಮಗೆ ಅದಕ್ಕೆ ರಾಂಗ್ ಕನೆಕ್ಷನ್ ಮಾಡಿದರೆ ಪ್ಯಾನಲ್ ರಿವರ್ಸ್ ಡೇಂಜರ್ ಲೈಟ್ ಬರುತ್ತೆ. ಬ್ಯಾಟ್ರಿ ರಿವರ್ಸ್ ಕೊಟ್ಟರೆ ಡೇಂಜರ್ ಲೈಟ್ ಬರುತ್ತೆ. ನೀವು ಬ್ಯಾಟ್ರಿ ಪ್ಲಸ್ ಮೈನಸ್ ನೀವು ಕ್ರಾಸ್ ಆಗಿ ಕೊಟ್ಟರೆ ಅಥವಾ ರಾಂಗ್ ಆಗಿ ಕೊಟ್ಟರೆ ಬ್ಯಾಟ್ರಿ ರಿವರ್ಸ್ ಅಂತ ಲೈಟ್ ಬರುತ್ತೆ. ಈಗ ನಾವು ಕರೆಕ್ಟಾಗಿ ಕೊಟ್ಟಿದ್ದೇವೆ, ಹಾಗೆ ಏನು ಲೈಟ್ ಬರ್ತಾ ಇಲ್ಲ. ಔಟ್ಪುಟ್ ನೋಡ್ಬೋದು, ಆನ್ ಇದೆ, ಗ್ರೀನ್ ಲೈಟ್ ಆನ್ ಇದೆ ನೋಡ್ಬೋದು. ಪವರ್ ಇಂಡಿಕೇಶನ್ ಆನ್ ಇದೆ ನೋಡ್ಬೋದು. ನಿಮಗೆ ಪವರ್ ಇಂಡಿಕೇಶನ್ ಆನ್ ಇದೆ ಲೈಟಲ್ಲಿ, ಬ್ಲೂ ಲೈಟ್. ಇಲ್ಲಿ ಮೇನ್ಸನ್ನು ತೊಗೊಳ್ತೇನೆ ಕಾಣಿಸ್ಬೋದು ನಿಮಗೆ. ಮೇನ್ಸ್ ಡಿಸ್ಕನೆಕ್ಟ್ ಆಗಿದೆ. ನಾನು ಇಲ್ಲಿ ಪ್ಲಗ್ ಸಹ ನಿಮ್ಗೆ ಆಫ್ ಮಾಡ್ತೇನೆ ನೋಡ್ಬೋದು. ಈ ಪ್ಲಗ್ ಆಫ್ ಮಾಡ್ತೇನೆ ನೋಡ್ಬೋದು. ಇಂಡಿಕೇಶನ್ ಬರ್ತಾ ಇಲ್ಲ. ಆನ್ಗೂ ಸಹ ಇಂಡಿಕೇಶನ್ ಬರಲ್ಲ, ಅದು ಕರೆಂಟ್ ಕನ್ಸಪ್ಷನ್ ಮಾಡೋದಿಲ್ಲ ನೋಡ್ಬೋದು. ನಿಮಗೆ ಲೋಡನ್ನು ಟೆಸ್ಟ್ ಮಾಡಿ ತೋರಿಸ್ತೇನೆ 1.5 ಕಿಲೋವ್ಯಾಟಿಗೆ. ನಿಮಗೆ ಪ್ಲಗ್ಗನ್ನು ಆಫ್ ಮಾಡಿದ್ದೇನೆ, ಈ ಎಲೆಕ್ಟ್ರಿಸಿಟಿ ಪ್ಲಗ್ಗನ್ನು ಆಫ್ ಮಾಡಿದ್ದೇನೆ. ನಿಮಗೆ ಲೋಡ್ ಟೆಸ್ಟ್ ಮಾಡಿ ತೋರಿಸ್ತೇನೆ ನೋಡ್ಬೋದು. ಇಲ್ಲಿ ಒಂದು LED ಬಲ್ಬ್ ಆನ್ ಆಗಿದೆ ನೋಡ್ಬೋದು ನಿಮಗೆ. ಹಾಗೆ ಈ ರೂಮಲ್ಲಿ ನೋಡ್ಬೋದು ಕಂಪ್ಯೂಟರ್ ಸಿಸ್ಟಮ್, ಹಾಗೆಯೇ ಸೀಲಿಂಗ್ ಫ್ಯಾನ್ ಆನ್ ಆಗಿದೆ, ಟ್ಯೂಬ್ಲೈಟ್ ಆನ್ ಆಗಿದೆ. ಹಾಗೆಯೇ ನೀವು ಡೈನಿಂಗಲ್ಲಿ ನೋಡ್ಬೋದು ಒಂದು ಫ್ಯಾನ್ ಆನ್ ಆಗಿದೆ ನೋಡ್ಬೋದು. ಹಾಗೆಯೇ ಒಂದು ಲೈಟ್ ಆನ್ ಆಗಿದೆ ಕಾಣಿಸ್ಬೋದು. ರೂಮಲ್ಲಿ ಸಹ ನೋಡ್ಬೋದು ನಿಮಗೆ ಒಂದು ವಾಲ್ ಫ್ಯಾನ್ ಆನ್ ಮಾಡಿದೆ ನೋಡ್ಬೋದು, ವಾಲ್ ಫ್ಯಾನ್ ನೋಡಿ. ಫ್ರಿಜ್ ಸಹ ನಿಮಗೆ ಇನ್ವರ್ಟರ್ಲ್ಲೇ ಪಾಯಿಂಟಲ್ಲಿ ರನ್ ಆಗುತ್ತೆ ನೋಡ್ಬೋದು. ಇದು ಇನ್ವರ್ಟರ್ ಪಾಯಿಂಟ್, ಇದರಲ್ಲಿ ಆನ್ ಮಾಡಿ ನೋಡಿ. ಫ್ರಿಜ್ ಸಹ ರನ್ ಆಗಿದೆ ನೋಡಿ. ಫ್ರಿಜ್ ಸಹ ಆನ್ ಆಗಿದೆ ನೋಡ್ಬೋದು ನಿಮಗೆ. ಫ್ರಿಜ್ ಆನ್ ಆಗಿದೆ, ಡಬಲ್ ಡೋರ್ ಫ್ರಿಜ್ ಇದು. ಸಾಮಾನ್ಯ 300 ವ್ಯಾಟಿನ ಒಂದು ಫ್ರಿಜ್, ಇದು ಸಹ ಆನ್ ಆಗಿದೆ ನೋಡಿ. ಇಲ್ಲೊಂದು ಲೈಟ್ ಆನ್ ಆಗಿದೆ ನೋಡ್ಬೋದು ನೋಡಿ. ಹಾಲಲ್ಲಿ ಒಂದು ಫ್ಯಾನ್ ಆನ್ ಆಗಿದೆ ನೋಡ್ಬೋದು ಸ್ಪೀಡಲ್ಲಿ. ಹಾಲಲ್ಲಿ ಒಂದು ಲೈಟ್ ಮತ್ತು 20 ವ್ಯಾಟ್ ಲೈಟ್ ಉಂಟು, ದೊಡ್ಡ ಲೈಟ್ ಇದೆ, 20 ವ್ಯಾಟ್ ಲೈಟ್. ಮತ್ತು ಒಂದು ಸೀಲಿಂಗ್ ಫ್ಯಾನ್ ರನ್ ಆಗಿದೆ. ಆನ್ ಲೋಡಲ್ಲಿ ಸಾಮಾನ್ಯ 3 ಫ್ಯಾನ್, ಒಂದು ಫ್ರಿಜ್ ಆನ್ ಆಗಿದೆ ಈಗ ಆನ್ ಲೋಡಲ್ಲಿ. 2 ಫ್ಯಾನ್ನ ನಿಮಗೆ ಇನ್ಕ್ರೀಸ್ ಮಾಡಿ ತೋರಿಸ್ತೇನೆ. ಸಿಟೌಟಲ್ಲಿ ಫ್ಯಾನ್ ಆಗಿದೆ ನೋಡ್ಬೋದು, 2 ಫ್ಯಾನ್ ಆನ್ ಆಗಿದೆ ಸಿಟೌಟಲ್ಲಿ.
ಟೋಟಲಾಗಿ ನಿಮಗೆ ಈಗ 5 ಫ್ಯಾನ್ ಹಾಗೆ ಒಂದು ಫ್ರಿಡ್ಜ್ ಲೋಡಲ್ಲಿದೆ, ಕಾಣಿಸ್ಬೋದು ನಿಮಗೆ. ಈಗ 1300 ವ್ಯಾಟ್ ಲೋಡಲ್ಲಿದೆ. ಈಗ ಮಿಕ್ಸಿ ಸಹ ಆನ್ ಮಾಡಿ ತೋರಿಸ್ತೇನೆ ನೋಡಿ. ಈ ಕಡೆ ಇನ್ವರ್ಟರ್ ಪಾಯಿಂಟ್, ಇದು ಏಜ್ ಪಾಯಿಂಟ್. ಇದು ಈಗ ಇನ್ವರ್ಟರ್ ಪಾಯಿಂಟಲ್ಲಿ ನಾವು ಆನ್ ಮಾಡಿದ್ದೆ ನೋಡ್ಬೋದು. ಡಿ ಪಿ ಸಹ ಆಫ್ ಇದೆ, ನಿಮಗೆ ತೋರಿಸ್ತೇನೆ. ಇಲ್ಲಿ ಡಿ ಪಿ ಆಫ್ ಇದೆ, ಮೈನ್ ಡಿ ಪಿ ಇದೆ, ಎಲೆಕ್ಟ್ರಿಸಿಟಿ ಡಿ ಪಿ ಆಫ್ ಇದೆ. ಅಲ್ಲಿ ಸಹ ಸ್ವಿಚ್ ಆಫ್ ಇದೆ ನೋಡ್ಬೋದು ನಿಮಗೆ. ಆನ್ ಲೋಡಲ್ಲಿದೆ ಇನ್ವರ್ಟರ್ ನೋಡ್ಬೋದು, ಲೋಡಿಂಗಲ್ಲಿದೆ 1.5 ಕಿಲೋವ್ಯಾಟ್ ಲೋಡಿಂಗಲ್ಲಿ ನೋಡಿ. ಮಿಕ್ಸ್ ಸ್ವಿಚ್ ಆನ್ ಮಾಡ್ತೇನೆ, ಪ್ರೆಸ್ ಮಾಡ್ತೇನೆ ನೋಡ್ಬೋದು ಸ್ಪೀಡನ್ನು ನೋಡ್ಬೋದು. ಮಿಕ್ಸರ್ ಸಹಿತ ಲೋಡ್ ತಗೊಳುತ್ತೆ ನೋಡ್ಬೋದು. ಈಗ ನಿಮಗೆ 5 ಫ್ಯಾನ್ ಮತ್ತು ಒಂದು ಮಿಕ್ಸಿ ಲೋಡಲ್ಲಿದೆ, 3 ಫ್ಯಾನ್ ಮತ್ತು ಒಂದು ಮಿಕ್ಸಿ ಲೋಡಲ್ಲಿದೆ. ಇವಾಗ ಸರಿ ಸ್ವಲ್ಪ ಫ್ರಿಡ್ಜ್ ಹಾಕಿ ಸರ್. ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ನಿಮಗೆ ಫ್ರಿಜ್ಜನ್ನು ಮಿಕ್ಸಿ ಗ್ರೈಂಡರ್ ಒಟ್ಟಿ ಲೋಡ್ ಕೊಡ್ಲಿಕ್ಕೆ ಬರುತ್ತೆ. 1.5 ಕಿಲೋವಾಟ್ ನೀರಿಗೆ ಹೋಗುತ್ತೆ. ಫ್ರಿಜ್ಜನ್ನು ಆನ್ ಮಾಡ್ಬೋದು, ಮತ್ತು ಫ್ಯಾನ್ ರೆಡ್ಯೂಸ್ ಮಾಡಿ ನೀವು ಮಿಕ್ಸರ್ ಗ್ರೈಂಡರ್ ಆನ್ ಮಾಡ್ಬೋದು. 5 ಫ್ಯಾನ್, ಒಂದು ಫ್ರಿಜ್ ಮತ್ತು ಗ್ರೈಂಡರ್ ಮಿಕ್ಸಿ ಒಟ್ಟಿಗೆ ಲೋಡ್ ತಗೊಳ್ಳಿ. ಯಾಕಂದರೆ 1.5 ಕಿಲೋವ್ಯಾಟ್ ಎಬೋ 1800 ಕಿಲೋವ್ಯಾಟ್ ಆಗುತ್ತೆ ಅದು. ಸಾಮಾನ್ಯ ನೀವು ಒಂದು ಫ್ರಿಜ್ಜನ್ನು ಹಾಗೆಯೇ 3-4 ಫ್ಯಾನ್ ಆನ್ ಮಾಡ್ಬೋದು, ಅಥವಾ ಫ್ರಿಜ್ಜನ್ನು ಆಫ್ ಮಾಡಿ ಮಿಕ್ಸರನ್ನು ಅಥವಾ ಫ್ಯಾನ್ ರೆಡ್ಯೂಸ್ ಮಾಡಿ ಮಿಕ್ಸರನ್ನು ಆನ್ ಮಾಡ್ಬೋದು, ಗ್ರೈಂಡರ್ ಆನ್ ಮಾಡ್ಬೋದು. 1.5 ಕಿಲೋವ್ಯಾಟ್ ಲೋಡ್ ಟಾಪ್ ಲೋಡ್ ಸಿಗುತ್ತೆ ನಿಮಗೆ ನೋಡಿ. ಇದೀಗ ನೈಟ್ ಟೈಮ್, ಈಗ ನಿಮ್ಮ ಬ್ಯಾಕಪ್ ನೈಟ್ ಟೈಮಲ್ಲಿ ಚೆಕ್ ಮಾಡ್ತಿರೋದು ನೋಡ್ಬೋದು, ಚೆಕ್ ಮಾಡಿದ್ದು. ಇದಿಷ್ಟು ನಾವು ಮಾಹಿತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾಕು ತಿಳಿಸಿ ವಿನಂತಿಸಿಕೊಳ್ಳುತ್ತೆ. ಧನ್ಯವಾದಗಳು.